ಅಮ್ಮ ಮನೆಗೆ ಬಂದಿದ್ದಾರಂತೆ ಏನೋ ವಿಚಾರಕ್ಕೆ. ನಾನು ಹೋಗ್ಬಿಟ್ಟು ಇವತ್ತು ನಮ್ಮಿಬ್ರು ವಿಷಯನೂ ಫುಲ್ ಮಾತಾಡ್ಬಿಡ್ತೀನಿ. ನಮ್ಮಮ್ಮ ನಮ್ಮ ವಿಷಯ ಕೇಳ್ಬಿಟ್ಟು ಫುಲ್ ಖುಷಿ ಅಂದರೆ ಖುಷಿಯಾಗಿ ಹೋಗ್ಬಿಡ್ತಾರೆ, ಸರಿನಾ? ಅದರಲ್ಲೂ ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಗೊತ್ತಾದರೆ ಫಸ್ಟ್ ಖುಷಿ ಪಡೋದು ನಮ್ಮ ಅಮ್ಮನೇ. ಯಾವಾಗೂ ಹೇಳ್ತಾ ಇದ್ರು, ಅವನಿಗೆ ಕೊಟ್ಟು ಮಾಡಬೇಕು ಅಂತ ಎಷ್ಟು ಆಸೆ ಇಟ್ಕೊಂಡಿದ್ದೆ ನಾನು, ನೀನು ಇಂಥ ಕೆಲಸ ಮಾಡಿಬಿಟ್ಟೆ ಹಾಗೆ ಹಿಂಗೆ ಅಂತ ಇಷ್ಟುದ್ದ ಹೇಳ್ತಾ ಇದ್ರು. ಇವಾಗಂತೂ ಫುಲ್ಲು ಖುಷಿನೇ ಆಗೋಗ್ಬಿಡ್ತಾರೆ ಅಂತ ಅನ್ನಿಸ್ತೈತೆ. ನೋಡೋಣ, ಹೋಗ್ಬಿಟ್ಟು ಎಲ್ಲ ಹೇಳ್ತೀನಿ. ನೀನು ಹೋಗ್ಬಿಟ್ಟು ನಿಮ್ಮ ಮನೆಗೆ ಹೇಳು, ನೋಡೋಣ ಆಂಟಿ ಎಷ್ಟು ಖುಷಿ ಪಡ್ತಾರೋ, ಆಮೇಲೆ ನಮ್ಮಮ್ಮ ಎಷ್ಟು ಖುಷಿ ಪಡ್ತಾರೋ. ಮನೆಗೆ ಹೋಗ್ಬಿಟ್ಟು ಫೋನ್ ಮಾಡ್ತೀನಿ ನಿನಗೆ, ಓಕೆನಾ? ನಿಜವಾಗೂ ನನಗೂ ಖುಷಿನೇ ಆಗ್ತೈತೆ. ನಮ್ಮ ಲವ್ ವಿಷಯನ ಮನೆಗೆ ಒಪ್ಸ್ಬಿಟ್ಟು ಮದುವೆ ಮಾಡ್ಕೊಂಡ್ರೆ. ಆದರೆ ಒಂದಿದು ಅಂದರೆ ನಾನು ಗೊತ್ತಲ್ಲ, ನಾನು ತುಂಬ ನಿಮ್ಮಷ್ಟು ರಿಚ್ ಇಲ್ಲ, ಬಡವ. ನೀನು ಅಡ್ಜಸ್ಟ್ ಮಾಡ್ಕೊಂತೀಯ ತಾನೇ ನಮ್ಮ ಮನೇಲಿ? ಇಷ್ಟು ಸಲ ಕೇಳ್ತೀಯಾ? ನಾನು ಖಂಡಿತ ಅಡ್ಜಸ್ಟ್ ಮಾಡ್ಕೋತೀನಿ, ಎಲ್ಲ ಓಕೆ. ಇಷ್ಟು ದಿನ ರಿಚ್ಚಾಗೆ ಬದುಕಿದ್ದೀನಿ, ಈಗ ಇಷ್ಟಪಟ್ಟವ್ರ ಜೊತೆ ಖುಷಿಯಾಗಿ ಬದುಕ್ತೀನಿ. ನೀನು ನನ್ನದೆಲ್ಲ ಹಳೇದೆಲ್ಲ ಕ್ಷಮಿಸಿ ಇಷ್ಟೆಲ್ಲ ಪ್ರೀತಿಯಿಂದ ನೋಡ್ಕೊಂಡು ಒಪ್ಸಿರ್ಬೇಕಾದ್ರೆ ನಾನು ಯಾಕೆ ಬೇರೆದ್ರ ಬಗ್ಗೆ ಯೋಚನೆ ಮಾಡಲಿ? ನಾನು ಅಷ್ಟೇ ಫುಲ್ಲು ನೆಮ್ಮದಿಯಾಗಿ ಖುಷಿಯಾಗಿ ನಿನ್ನ ಜೊತೆ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೀನಿ. ಸರಿ, ಅಮ್ಮನ ಹತ್ರ ಹೋಗಿ ಮಾತಾಡಿ ಏನು ಹೇಳಿದ್ರು ಅಂತ ಮೆಸೇಜ್ ಇಲ್ಲ ಫೋನ್ ಮಾಡ್ತೀನಿ. ನೀನು ಅಷ್ಟೇ ಮನೆಗೆ ಹೋಗಿ ಮಾತಾಡಿ ಫೋನ್ ಮಾಡು. ಹಾಂ, ಸರಿ ಸರಿ ಆಯಿತು, ಹೀಗೆ ಹೋಗಿ ಮಾತಾಡ್ತೀನಿ. ಲವ್ ಯು. ಲವ್ ಯು ಟು. ಇನ್ನೇನು ಮಗಳೇ ಸಮಾಚಾರ? ನಿನ್ನ ಮಗಳಂತೂ ಇಲ್ಲಿ ಬಂದಮೇಲೆ ಫುಲ್ಲು ಖುಷಿಯಾಗಿ ಆನಂದವಾಗಿ ಓಡಾಡ್ಕೊಂಡವಳೆ. ಅವಳು ಖುಷಿ ನೋಡಿದ್ರೆ ನಿನಗೆ ಗೊತ್ತಾಗ್ತೈತೆ, ಯಪ್ಪ 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 ಎಷ್ಟು ಖುಷಿಯಾಗವಳೆ ಅಂತ. ನಿಮ್ಮ ಮನೆಗೆ ಅದು ಎಷ್ಟು ಖುಷಿಯಾಗಿದ್ಲೋ ಏನೋ ನನಗೆ ಗೊತ್ತಿಲ್ಲ, ಆದರೆ ನಮ್ಮ ಮನೆಗೆ ಮಾತ್ರ ಭಾಳ ಅಂದರೆ ಭಾಳ ಖುಷಿಯಾಗವಳೆ, ಗೊತ್ತಾ? ನೀನೇನೇ ಹೇಳು, ನಮ್ಮ ರಮ್ಯನ ಇದು ಹಿಂಗೆ ನೋಡಿದ್ರೆ ಖುಷಿನೇ ಬೇರೆ. ನೀನೇ ನೋಡಿವಂತೆ ಬಾ, ಅವಳ ಮುಖದಾಗ ಅದು ಎಷ್ಟು ಖುಷಿ ಐತೆ ಅಂತ. ಹೆಂಗೋನಮ್ಮ, ನಂಗೆ ಅವಳು ಒಬ್ಳು ದಿನ ತಲೆನೋ ಇದ್ದಿದ್ದು. ಅವನು ಲೋಫರ್ನ ಲವ್ ಮಾಡಿಬಿಟ್ಟು ಅದು ಇದು ಅಂತ ನನ್ನ ತಲೆ ತಿಂತಾ ಇದ್ಲು. ಸದ್ಯ ಇವಾಗಂತೂ ನನಗಂತೂ ಫುಲ್ಲು ಆರಾಮು. ಎಲ್ಲ ಸದ್ಯ ಸರಿ ಮಾಡ್ಕೊಂಡು ಚೆನ್ನಾಗವಳಲ್ಲ, ಅಷ್ಟೇ ಸಾಕು. ಅಮ್ಮ, ನನ್ನ ಗಂಡ ಒಂದು ಬಿಸ್ನೆಸ್ ಪಾರ್ಟ್ನರ್ ಅವರಲ್ಲ, ಅವ್ರ ಮಗಂಗೆನೇ ಕೊಟ್ಬಿಟ್ಟು ರಮ್ಯುನ ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಫಿಕ್ಸ್ ಮಾಡಿಬಿಟ್ಟವ್ರೆ ಕಣಮ್ಮ. ಹೌದೇ? ಹೂನಮ್ಮ, ನನ್ನ ಗಂಡ ಇಲ್ಲಿ ತನಕ ಏನೂ ಕೇಳಿರಲಿಲ್ಲ. ಫಸ್ಟ್ ಟೈಮ್ ನಾನು ಫುಲ್ಲು ಮಾತು ಕೊಟ್ಬಿಟ್ಟಿದ್ದೀನಿ. ಇದೊಂದೇ ಸಲ ನನ್ನ ಮಗಳು ಮದುವೆನ ನನ್ನ ಫ್ರೆಂಡ್ ಮಗನ ಜೊತೆನೇ ಮಾಡಿಬಿಡ್ತೀನಿ ಹಂಗೆ ಹಿಂಗೆ ಅಂತ ಹೇಳಿದ್ರು. ಹುಡುಗನು ತುಂಬ ಒಳ್ಳೆಯವನಮ್ಮ. ನಾನು ಇದಕ್ಕೂ ಮುಂಚೆನೇ ನಾನು ನನ್ನ ಮಗಳನ್ನ ಕೇಳಿದ್ದೆ ರಮ್ಯಾ ಈ ಮದುವೆ ವಿಚಾರ ಏನು ಮಾಡೋಣ ಅಂದರೆ, ಅಮ್ಮ ಈ ಸಲ ನೀವು ಯಾವ ಹುಡುಗನ ತೋರಿಸಿದ್ರು ಆ ಹುಡುಗನ ಮದುವೆ ಮಾಡ್ಕೊತೀನಿ ಅಂತ ಹೇಳಿದ್ದು. ಅದಕ್ಕೆ ನಾನು ಸರಿ ಬಿಡು, ಇನ್ನೇನು ಪದೇ ಪದೇ ಕೇಳ್ತಾಳೆ ತಿನ್ನೋದು ಅಂತ ಹೇಳಿ ಸರಿ ಅಂತ ಇದು ಮಾಡಿದೆ. ಅದಕ್ಕೆ ಇವಾಗ ರಮ್ಯನು ಊರಿಗೆ ಕರ್ಕೊಂಡು ಹೋಗ್ತೀನಿ ಕಣಮ್ಮ. ಊರಿಗೆ ಕರ್ಕೊಂಡೋಗಿ ಅಲ್ಲೇನೇ ಎಲ್ಲ ಮಾತಾಡಿ ನೋಡೋಣ, ಮುಂದೆಲ್ಲ ಒಂದು ಮನೆ ನೋಡೋ ಶಾಸ್ತ್ರ, ಹೆಣ್ಣು ನೋಡೋ ಶಾಸ್ತ್ರ ಎಲ್ಲ ಮುಗಿಸ್ಬಿಟ್ಟು ಮದುವೆ ಮಾಡಿಬಿಡೋದೇನೆ. ಹೌದಾ? ಅಲ್ಲ, ಒಂದ್ಸಲ ರಮ್ಯನು ಕೇಳಬೇಕಿತ್ತು ಮಗಳೇ, ಅವಳ ಮನ್ಸಾಗ ಏನಾರ ಆಯ್ತಾ ಏನೂ ಇಲ್ಲ ಅಂತ ಹೇಳಿ. ಅಮ್ಮ, ಅವಳು ಲವ್ವರ್ನ ಬಿಟ್ಬಿಟ್ಟು ಸುಮಾರು ದಿನ ಆಗೋಗ್ಬಿಟ್ಟೈತಲ್ಲ, ಈಗೆಲ್ಲ ಮರ್ತೇ ಹೋಗ್ಬಿಟ್ಟವಳು ಅವಳು ಲವ್ವರ್ನ. ಈಗ ಮತ್ತೆ ಏನೋ ನೆನಪಿಸ್ಕೊತಲ್ಲ ಹೇಳು, ಎಲ್ಲ ಮರ್ತೋದ್ಮೇಲೆ. ಅವಳನ್ನ ಕೇಳಿದೆ, ಹಳೆ ಲವ್ವರ್ ಏನಾರು ನೆನಪು ಅದು ಇದು ಅಂದರೆ ಅವ್ನ ಹೆಸರು ಎತ್ಬೇಡ ನನ್ನ ಹತ್ರ ಅಂತ ಹೇಳ್ಬಿಟ್ಟು ವಾರದಿಂದ ಹೇಳಿದ್ಲಮ್ಮ. ಅವನ ಹೆಸರು ನನ್ನ ಹತ್ರ ಪದೇ ಪದೇ ಎತ್ಬಿಡಮ್ಮ, ನನಗೆ ಇಷ್ಟ ಆಗಲ್ಲ, ಅವನಿಗೆ ನನಗೆ ಅಸಹ್ಯ ಅಂತ ಹೇಳಿದ್ಲು. ಅದ್ರಾಗೆ ಗೊತ್ತಾಗಲ್ವಾ ಅಮ್ಮ ಅವಳಿಗೆ ಯಾವ ಲವ್ವು ಅದು ಇದು ಅಂತ ಏನೂ ಇಲ್ಲ ಅವನ ಮೇಲೆ ಅಂತ ಹೇಳಿ. ಈಗ ಇನ್ನೇನಿದ್ರು ಮಗಳು ಮದುವೆ ಮಾಡಿ ಮುಗಿಸ್ಬಿಟ್ಟೆ ನೋಡಪ್ಪ, ನನ್ನ ಜವಾಬ್ದಾರಿ ಅರ್ಧ ಕಮ್ಮಿ ಆಗ್ತೈತೆ. ಕಮ್ಮಿ ಆಯ್ತದೆ. ಅದೇ ಕೇಳಿದ್ರೆ ಎಲ್ಲ ಒಂತಾಗೆ ಹೆಂಗಸರು ಹೋಗೋದು ಮಗಳನ್ನೂ ವಸಿ ಕೇಳ್ಕೊಂಡು ಮಾಡ್ಕೊಂಡಿದ್ದಿದ್ರೆ ಈಗ ಗೊತ್ತಾಳೆ ಇನ್ನೇನಿರು. ಅವಳುನೂ ಬರೀ ಈಗ ಹೊಲ ಪಲ್ಲ ಕಾಡು ಗೀಡು ಅಂತ ಅಡ್ಡಾಡೋದನ್ನೇ ಆಯ್ತು ಅವಳದೂನುವೆ. ಬಂದ ತಕ್ಷಣ ಏನೇ ಮಾತಾಡ್ಬಿಟ್ಟು ಅಮ್ಮ ಮಗಳು ಅದು ಏನಾರ ಡಿಸಿಷನ್ ತಗೊಳ್ಕಣವ, ನಮ್ಗೆ ಯಾಕೆ ಮದುವೆ ಮಾಡ್ಕೊಳ್ಳೋಳು ಅವಳು, ಮದುವೆ ಮಾಡೋಳು ನೀನು. ನಾನೇನೋ ಸೋಸಿ ಸಜೆಷನ್ ಹೇಳ್ಬೋದು ಅಷ್ಟೇ ನೀನು. ಅಷ್ಟು ಬಿಟ್ರೆ ನಾನು ಅಂತ ನೀನು ಏನು ಹೇಳೋಕ್ಕಾಯ್ತದೆ ಹೇಳು? ಮದುವೆ ಮಾಡ್ಕೊಳ್ಳೋದು ಒಂದೇ ಕಿತ್ತನೇನೆ ಅಲ್ವಾ? ಹೆಂಗೋ ಸಂದಕ್ಕಿರೋ ಕಡೆ ನೋಡ್ಬಿಟ್ಟು ಮಾಡ್ಕೋಬೇಕು. ಅಮ್ಮ, ಮಗಳೇ ಬಾ ಕೂತ್ಕ ಬಾ, ನಿನ್ಗೋಸ್ಕರನೇ ಕಾಯ್ತಾ ಇದ್ದೆ. ಫೋನ್ ಮಾಡಿ ಎಷ್ಟೊತ್ತಾದ್ಮೇಲೆ ಬರ್ತಾ ಇದೆಯಾ ನೋಡಿ ನೀನು. ಏನೋ ಹಂಗೆ ಫ್ರೆಂಡ್ ಜೊತೆ ಮಾತಾಡ್ಕೊಂಡು ಓಡಾಡ್ಕೊಂಡು ಸ್ವಲ್ಪ ಲೇಟ್ ಆಯ್ತು ಕಣಮ್ಮ. ಏನು ಊರಿಗೆ ಬರಬಾರ್ದು ಅಂತ ನಿರ್ಧಾರ ಮಾಡ್ಕೊಂಡ್ಬಿಟ್ಟಿದ್ಯಾ ಏನು? ಊರಿಗೆ ಬರಲೇಬಾರ್ದು, ಆರಾಮಾಗಿ ಇಲ್ಲೇ ಇರಬೇಕು ಅಂತ ಡಿಸೈಡ್ ಮಾಡಿಬಿಟ್ಟಿದ್ಯಾ? ನನಗೆ ಎಳ್ಳಿ ಈ ಜನ ಎಲ್ಲರೂ ತುಂಬ ಇಷ್ಟ ಆಗೋಗ್ಬಿಟ್ಟವ್ರೆ ಅಮ್ಮ. ನನಗಂತೂ ಇಲ್ಲೇ ಇರಬೇಕು ಅಂತಲೇ ಅನ್ನಿಸ್ತೈತೆ. ನನಗಂತೂ ಅಜ್ಜಿ ಮನೆಯಲ್ಲಿ ಓಡಾಡ್ಕೊಂಡು ಇದೇ ಊರಲ್ಲೇ ಇದ್ಬಿಡ್ಬೇಕು ಅಂತ ಅನ್ನಿಸ್ತೈತೆ ನನಗಂತೂ. ಅನ್ನಿಸ್ತದೆ ಬಿಡು. ನಿಮ್ಮ ಅಪ್ಪ ಅದೆಲ್ಗೂ ಹೋಗ್ತೀನಿ ಅಂತ ಹೋದ್ರಮ್ಮ, ಏನೋ ಸ್ವಲ್ಪ ಕೆಲಸ ಐತೆ ಅದು ಇದು, ಬರ್ತಾರೆ ಅನಿಸುತ್ತೆ ನಾಳೆ. ಅದಕ್ಕೆ ನಾನು ಇನ್ನೇನು ಬೇಜಾರಾಗಿತ್ತು, ನಿನ್ನ ಹತ್ರ ಹಂಗೆ ಮಾತಾಡಿ ನಿನ್ನ ಕರ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಬಂದೆ. ನಾನು ಎಲ್ಗೂ ಬರಲ್ಲ ಹೋಗಮ್ಮ, ನಾನಂತೂ ಇಲ್ಲೇನೇ ಇರ್ತೀನಿ, ನಾನಂತೂ ಎಲ್ಲಿಗೂ ಬರಲ್ಲ. ಅಲ್ವೇ ಎಷ್ಟು ದಿನ ಅಂತ ಹೇಳಿ ಹೇಳ್ಬಿಟ್ಟಿರ್ತೀಯ? ನೀನು ಮದುವೆ ಮುಂಜಿ ಮಾಡ್ಕೊಂಡು ಗಂಡನ ಮನೆಗೆ ಹೋಗ್ಬೇಕು ತಾನೆ, ಈ ಹಳ್ಳಿನಾಗ ಎಷ್ಟು ದಿನ ಅಂತ ಇರ್ತೀಯ? ನೋಡಮ್ಮ, ಇರೋದನ್ನ ಡೈರೆಕ್ಟಾಗಿ ಹೇಳ್ಬಿಡ್ತೀನಿ. ನಿಮ್ಮ ಅಪ್ಪ ಅದೇ ಪಾರ್ಟ್ನರ್ ಅವನಲ್ಲ, ಅವನ ಹೆಸರು ಮರ್ತೋಗ್ಬಿಟ್ಟೆ. ಅವರ ಮಗಂಗೇನೇ ನಿನ್ನ ಕೊಟ್ಬಿಟ್ಟು ಮದುವೆ ಮಾಡಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಮಾತುಕತೆ ಎಲ್ಲ ಮಾತಾಡ್ಬಿಟ್ಟವ್ರು. ಹಾಗೇನೇ ಮಾತು ಕೊಟ್ಟವ್ರೆ, ಎಲ್ಲ ಮುಗ್ದೈತೆ. ಅದಕ್ಕೆ ಹೋಗ್ಬಿಟ್ಟು ಮಗಳನ್ನ ಕರ್ಕೊಂಡು ಬಾ, ಇನ್ನ ಮನೆ ನೋಡೋ ಶಾಸ್ತ್ರ ಅದು ಇದು ಎಲ್ಲ ಒಂದೊಂದೇ ಮುಗಿಸ್ಬಿಡೋಣ ಅಂತ ಹೇಳಿದ್ರು. ಅದಕ್ಕೆ ಕರ್ಕೊಂಡು ಹೋಗೋಣ ಅಂತಲೇ ಬಂದಿದ್ದು. ಅಮ್ಮ, ಯಾರನ್ನ ಕೇಳಿ ಇಷ್ಟೆಲ್ಲ ಡಿಸೈಡ್ ಮಾಡಿಬಿಟ್ರಿ ನೀವು? ಇದೇನಮ್ಮ ಹಿಂಗೆ ಕೇಳ್ತೀಯಾ? ನಿನ್ನೆ ಅವತ್ತು ಕೇಳಿದ್ನಲ್ಲ ನೀವು ಯಾವ ಹುಡುಗನ ತೋರಿಸಿದ್ರೆ ಆ ಹುಡುಗನ ಮದುವೆ ಮಾಡ್ಕೊತೀವಿ ಕಣಮ್ಮ, ನನ್ನ ತೆಪ್ಪಾಯ್ತು, ನಾನು ಇನ್ನೊಂದ್ಸಲ ಇಂಥ ಕೆಲಸ ಎಲ್ಲ ಮಾಡಲ್ಲ ಹಂಗೆ ಹಿಂಗೆ ಅಂತ ಇಷ್ಟು ದಯ ಹೇಳ್ದಲ್ಲ.
ಇನ್ನು ಯಾವ ಹುಡುಗನ್ ತೋರಿಸಿದ್ರು ಮದುವೆ ಮಾಡ್ಕೊಂತೀಯ ಅನ್ನೋ ನಂಬಿಕೆ ಮೇಲೆ ನೆನೆಯ ಇಷ್ಟೆಲ್ಲ ಮಾಡಿದ್ದು. ಅಮ್ಮ ನಾನು ಅದು ಅಮ್ಮ ನೀನು ಕೇಳಬೇಕಿತ್ತು, ಒಂದು ಮಾತಾದ್ರೂ ಇಷ್ಟೆಲ್ಲ ಫಿಕ್ಸ್ ಮಾಡೋ ತನಕ ಸುಮ್ಮನೆ ಇದ್ದ ನೀನು? ಒಂದ್ಸಲ ಒಂದು ಮಾತಾದ್ರೂ ಕೇಳ್ದ ನೀನು? ಹೇಳು, ಒಂದು ಮಾತು ಕೇಳಿಲ್ಲ, ಏನೂ ಇಲ್ಲ ನೀನು. ಸುಮ್ಮನೆನೇ ಬಿಡು, ಸುಮ್ಮನೆ ಹಂಗು ಹಿಂಗು ಅಂತ ಹೇಳ್ಬಿಟ್ಟು ನೀನು ಫಿಕ್ಸ್ ಮಾಡಿಬಿಟ್ಟಿದ್ಯಾ ನನ್ನೊಂದು ಮಾತು ಕೇಳ್ದಿದ್ದಂಗೆ. ನೋಡಮ್ಮ, ನನಗಂತೂ ಆ ಹುಡುಗನ ಮದುವೆ ಮಾಡ್ಕೊಳಕ್ಕೆ ಇಷ್ಟ ಇಲ್ಲ ನನಗೆ. ನಾನಂತ ಅವನನ್ನ ಯಾವುದೇ ಕಾರಣಕ್ಕೂ ಮದುವೆ ಮಾಡ್ಕೊಳ್ಳಲ್ಲ ಅಂದರೆ ಮಾಡ್ಕೊಳ್ಳಲ್ಲ ಅಷ್ಟೇನೆ. ಇದೇನೇ ನಿಂದು ಹೊಸ ಆಟ? ತಿರುಗಿ ತಲೆ ಕೆಟ್ಟಂಗೆ ಮಾತಾಡ್ತಾ ಇದೆಯಾ ನೀನು? ನೀನು ಆಗಲೇ ನಮಗೆಲ್ಲ ಎಷ್ಟು ನೋವು ಮಾಡಿದ್ಯಾ ಅಂತ ನೀನು ಗೊತ್ತಿಲ್ವ ನಿನಗೆ ರಮ್ಯಾ? ಈಗ ಮತ್ತೆ ನೋವು ಮಾಡಬೇಕು ಅಂತ ನಿರ್ಧಾರ ಮಾಡಿಬಿಟ್ಟಿದ್ಯಾ ಏನು ನೀನು? ಹಾಂ, ಎಷ್ಟು ನೋವು ಕೊಡಬೇಕು ಅಪ್ಪ ಅಮ್ಮಗೆ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನೀನು? ನೋಡು, ಬಾಯಿ ಮುಚ್ಕೊಂಡು ನಿಮ್ಮ ಅಪ್ಪ ಯಾವ ಹುಡುಗನ ತೋರಿಸ್ತಾ ಹುಡುಗನ ಮದುವೆ ಮಾಡ್ಕೊಳ್ಳೋದು ಕಲ್ತ್ಕ ನೀನು. ಅದು ಇದು ಅಂತ ಆಟ ಆಡಬೇಡ ನೀನು. ಅದು ಅದು ಅಮ್ಮ, ಅದು ನಿಮ್ಗೆ ನೋಯಿಸ್ಬೇಕು ಅಂತ ಅಲ್ಲಮ್ಮ. ನೀವು ತೋರಿಸಿರೋ ಹುಡುಗನೇ ಮದುವೆ ಮಾಡ್ಕೊತೀನಿ ನಾನು. ಆದರೆ ನೀವು ಮಹಾ ಆಂಟಿ ಮಗುನ ತೋರಿಸಿದ್ರಲ್ಲ, ಮೊದಲಿಗೆ ತೋರಿಸಿದಾಗ ನಾನೇ ಬೇಡ ಅಂತ ರಿಜೆಕ್ಟ್ ಮಾಡಿದ್ನಲ್ಲ, ಅವನ್ನೇ ನಾನು ಮದುವೆ ಮಾಡ್ಕೋತೀನಿ ಕಣಮ್ಮ. ನಾನು ಅವನು ತುಂಬ ದಿನದಿಂದ ಇಷ್ಟಪಡ್ತಾ ಇದ್ವಿ ಕಣಮ್ಮ. ನಾವಿಬ್ಬರು ಮದುವೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಫಿಕ್ಸ್ ಆಗೋಗ್ಬಿಟ್ಟಿದ್ದೀನಿ ಕಣಮ್ಮ. ಇಬ್ಬರು ಮದುವೆ ಮಾಡ್ಕೊತೀವಿ. ಇದೇನೇ ಹೇಳ್ತಾ ಇದೆಯಾ ನೀನು? ಅವಾಗೆಲ್ಲ ಬೇಡ, ಅವ್ನು ಇಷ್ಟ ಇಲ್ಲ, ಅವನಂದ್ರೆ ನನಗೆ ಆಗೋದೇ ಇಲ್ಲ ಅಂತ ಹೇಳ್ದಲ್ಲೇ. ಈಗ ನೋಡಿದ್ರೆ ಈಗ ಅವ್ನು ಇಷ್ಟ ಆಗವನೇ ಅಮ್ಮ. ನಾನು ಅವನ್ನೇ ಮದುವೆ ಮಾಡ್ಕೊತೀನಿ ಅಮ್ಮ. ನಿನಗೂ ಇಷ್ಟ ತಾನೇ ನಮ್ಮ ಅವರು ಅಂದರೆ, ಅವ್ರ ಫ್ಯಾಮಿಲಿ ಅಂದರೆ ನಿನಗೂ ಇಷ್ಟ ತಾನೇ? ಪ್ಲೀಸ್ ಅಮ್ಮ, ಪ್ಲೀಸ್ ಅಮ್ಮ, ಪ್ಲೀಸ್ ಪ್ಲೀಸ್, ಸರಿನಾ? ಅವನ್ನೇ ಮದುವೆ ಮಾಡ್ಕೊತೀನಿ ಅಮ್ಮ. ಹೆಂಗಾದ್ರೂ ಮಾಡಿ ಅಪ್ಪನ ಒಪ್ಸಮ್ಮ. ಅದು ಅವಳು ಇಷ್ಟಪಡ್ತಾವಳೆ ಅಂತಂದಮೇಲೆ ನೀನು ಯಾಕೆ ಬೇಡ ಹಂಗೆ ಹಿಂಗೆ ಅಂತ ಹೇಳ್ತೀಯಾ? ಹೋಗ್ಲಿ ಬಿಡು, ಇಷ್ಟಪಟ್ಟರೆ ಪಡಲಿ. ಅಲ್ಲಮ್ಮ, ನನ್ನ ಗಂಡ ಬಿಡಮ್ಮಿ, ಮಕ್ಕಳು ಖುಷಿಗಿನ್ನ ಬೇರೆ ಖುಷಿ ಏನೈತೆ? ಹಾಂ, ನನಗೂ ಅನುಮಾನ ಇತ್ತು ಇವರಿಬ್ಬರು ಇಷ್ಟಪಡ್ತಾವ್ರೆ ಅಂತ ಹೇಳ್ಬಿಟ್ಟು. ಏನೋ ಪಟ್ರೆ ಪಡಲಿ ಬಿಡು. ಯಾಕೆ ತಲೆ ಕೆಡಿಸ್ಕೊಂತೀಯ? ಈಗ ಅದೆಲ್ಲ ಬಿಟ್ಬಿಡು. ಈಗ ಅದರ ಅವಶ್ಯಕತೆ ಎಲ್ಲನೂ ಏನೂ ಇಲ್ಲ ನಮಗೆ. ಈಗ ಒಂದು ಕೆಲಸ ಮಾಡು. ಈಗ ಇವಳನ್ನ ಕರ್ಕೊಂಡೋಗಿ ಅವ್ರ ಅಪ್ಪನ ಹತ್ರ ನೀನು ಒಂದೇ ಗೀತ ಒಂದು ಮುಖ ನಿನ್ಸ್ಬಿಟ್ಟು ಮಾತಾಡ್ಸು. ನಿನ್ನ ಗಂಡ ಏನು ಹೇಳ್ತಾನೆ ಅವಾಗ ಗೊತ್ತಾಯ್ತದೆ. ಹ್ಞೂ ಅಮ್ಮ, ಅಪ್ಪನ ನಾನು ಒಪ್ಪಿಸ್ತೀನಿ ಅಮ್ಮ. ಅಲ್ಲ, ನಾನೇ ತಾನೇ ಫಿಕ್ಸ್ ಮಾಡಿದ್ದು ಮಹಾಮಗನ ಜೊತೆನೇ ಮಾಡ್ಕೋಬೇಕು ಅನ್ನೋದು ನನಗೂ ತುಂಬ ತುಂಬ ಇಷ್ಟನೇ. ಅವ್ರ ಜೊತೆನೇ ಮಾಡ್ಕೋಬೇಕು ಅಂತ ಹೇಳಿ. ಆದರೆ ಇದೆಲ್ಲನೂ ಅಂದರೆ ನಿಮ್ಮ ಅಪ್ಪ ಏನಂತೈತೋ ಏನೋ. ನನಗಂತೂ ಆ ಹುಡುಗ ಒಳ್ಳೆನೇ ಗೊತ್ತು. ಮಹಾಮಗನಂತ ಒಳ್ಳೆ ಹುಡುಗನ ಪಡೆಯೋ ಪುಣ್ಯನೇ ಮಾಡಿರಬೇಕು. ಆದರೆ ಸರಿ ಬಿಡು, ನೋಡೋಣ. ನಿಮ್ಮ ಅಪ್ಪನ ಹತ್ರ ಕರ್ಕೊಂಡು ಹೋಗ್ತೀನಿ, ನೀನು ಮಾತಾಡು. ಅಪ್ಪನ ವಿಚಾರ ಬಿಡು, ನಿನಗಿಷ್ಟ ತಾನೇ ಮದುವೆ? ನಾನು ಮೊದಲು ಮದುವೆ ಮಾಡಬೇಕಿದ್ದು ಅದೇ ಹುಡುಗನ ಜೊತೆ ತಾನೇ ನಿನ್ನ. ನನಗೆ ಅವತ್ತು ಇಷ್ಟ ಇಲ್ಲ ಅಂದಿರ ನಾನು ಅವತ್ತು ಸೆಟ್ ಮಾಡ್ಬಿಡ್ತಿದ್ದ ಮದುವೆನ? ಇಲ್ಲ ತಾನೇ, ಇಷ್ಟ ಇದ್ದಿದ್ದಕ್ಕೆ ತಾನೇ ಸೆಟ್ ಮಾಡಿದ್ದು. ಈಗೂ ನನಗೆ ಅವನಂದ್ರೆ ಇಷ್ಟನೇ. ಅವ್ನಿಗೆ ಏನು ನಿಂದು ಲವ್ ವಿಚಾರ ಎಲ್ಲ ಗೊತ್ತು ತಾನೆ? ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ ತಾನೇ? ಇಲ್ಲ ಅಮ್ಮ, ಅವ್ನಿಗೆಲ್ಲ ವಿಚಾರನೂ ಗೊತ್ತು. ಅವನೇನು ಬೇಜಾರು ಮಾಡ್ಕೊಳ್ಳಲ್ಲ. ನೀನೇನು ತಲೆ ಕೆಡಿಸ್ಕೊಬೇಡ. ಅವನಿಗೆ ನಾನಂದರೆ ತುಂಬ ಅಂದರೆ ತುಂಬ 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 ಇಷ್ಟ. ನಾನು ಅಂದರೆ ಅಪ್ಪ, ಸದ್ಯ ಹಳೆ ವಿಚಾರ ಎಲ್ಲ ಗೊತ್ತಿದ್ದು ಮದುವೆ ಮಾಡ್ಕೊಂಡ್ರೆ ಯಾವ ತೊಂದರೆನೂ ಇಲ್ಲ ಬಿಡು. ಹ್ಞೂ ಅಮ್ಮ, ಎಲ್ಲ ಗೊತ್ತು ನನ್ನ ಲವ್ ವಿಷಯ. ಆದರೂ ಅವನು ನನ್ನ ತುಂಬ ಅಂದರೆ ತುಂಬ ಇಷ್ಟಪಡ್ತಾನೆ. ಸರಿ ಬಿಡು, ಆಯಿತು. ನೋಡೋಣ, ನಿಮ್ಮ ಅಪ್ಪನ ಹತ್ರ ಮಾತಾಡೋಣ. ನೀನೇ ಮಗಳಲ್ವಾ, ನಿನ್ನ ಪ್ರೀತಿ ಕರ್ಗೋಗಿ ಒಪ್ಕೊಂಡ್ರು ಒಪ್ಕೊಂತಾರೇನೋ. ಬಾ ಮಾತಾಡೋಣ. ಇವತ್ತೇ ಹೋಗ್ಬಿಟ್ಟು ಮಾತಾಡಿ ನಿಮ್ಮ ಅಪ್ಪನ ಹತ್ರ. ಆಮೇಲೆ ಉಳಿದಿರೋ ವಿಚಾರ ಎಲ್ಲನೂ ನೋಡೋಣ ಏನು ಮಾಡಬೇಕು ಅಂತ. ಏನಾರ ಮಾಡ್ರಪ್ಪ, ನನ್ನ ಮೊಮ್ಮಗಳು ಸಂತಕ್ಕಿದ್ಬಿಟ್ರೆ ಅಷ್ಟೇ ಸಾಕು, ಖುಷಿಯಾಗಿ. ಹ್ಞೂ ಅಮ್ಮ, ಸರಿ ಅಮ್ಮ, ನಾನು ಅವನಿಗೆ ಫೋನ್ ಮಾಡಿಬಿಟ್ಟು ಬರ್ತೀನಿ, ನೀನು ಒಪ್ಕೊಂಡೆ ಅಂತ. ಈಗಲೇ ಬೇಡ ಮಗಳೇ, ನಿಮ್ಮ ಅಪ್ಪನೂ ಕೇಳ್ಬಿಟ್ಟು ಆಮೇಲೆ ಫೋನ್ ಮಾಡಿ ಹೇಳು. ಹಾಂ, ಸರಿ ಆಯಿತು.